ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಜಸ್ಟ್ ನಿಯರ್ ಟು ಸಿದ್ಧಾರ್ಥ ಲೇಔಟ್. ಮೈಸೂರು ಸಿಟಿ ಸೆಂಟ್ರಿಂದ 5.5 ಕಿಲೋಮೀಟರ್ ಬರ್ಬೋದು. ಇದು ಕ್ಲಿಯರ್ ಟೈಟಲ್ ಇದೆ. ಕೆಳಗಡೆ 4 ಕಾರ್ ಪಾರ್ಕಿಂಗ್ ಮಾಡ್ಬೋದು. ನೋಡಿ, ಇದು ಪೋರ್ಟಿಗೋ. ಇದರಲ್ಲಿ 4 ಕಾರ್ ನಿಲ್ಲಿಸ್ಬೋದು. ಇದರಲ್ಲಿ ಒಂದು ಬೋರ್ವೆಲ್ಲು ಇದೆ. ಸಮ್ ಟ್ಯಾಂಕ್ ಇದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್. ನೋಡಿ, ಕೆಳಗಡೆ ಯಾರಾದರೂ ಕಾರ್ ಡ್ರೈವರ್ಸ್ ಇವರು ಬರ್ತಾರಲ್ಲ, ಅವ್ರಿಗೆ ಒಂದು ಇಂಡಿಯನ್ ಟಾಯ್ಲೆಟ್ ಅರೇಂಜ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ UPS ಸಿಸ್ಟಮ್ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರ್ ಮೇಲೆ ಬಂದಿದ್ದೀನಿ. ಈಗ ಫಸ್ಟ್ ಫ್ಲೋರ್ ಎಂಟ್ರ್ ಆದ ತಕ್ಷಣ ಲೀವಿಂಗ್ ನೋಡಿ. ಫಸ್ಟ್ ಫ್ಲೋರಲ್ಲಿ ಲೀವಿಂಗ್ ಇದು. ಇಲ್ಲ TV ಕ್ಯಾಬಿನೆಟ್ ಬರ್ತದೆ. ಫ್ಲೋರಿಂಗ್ ವೆಟ್ರಿಫೈಟ್ ಹಾಕಿದ್ದಾರೆ. ನೋಡಿ, ಇದು ಕಾಮನ್ ಬಾತ್ರೂಮ್. ಇದು ಕಿಚನ್ ಕಮ್ ಡೈನಿಂಗ್. ಆಸ್ ಪರ್ ವಾಸ್ತು 100% ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಷನ್ ಮಾಡಿರೋದು. ನಾರ್ತ್ಗೆ ಡೋರ್ ಕೊಟ್ಟಿದ್ದಾರೆ. ನೋಡಿ, ಇದು ಖಾಲಿ ಸ್ಪೇಸ್ ಇದೆಯಲ್ಲ, ಇಲ್ಲಿ ಡೈನಿಂಗ್ ಮತ್ತು ಒಂದು ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಅಂದರೆ ಮಂಟಪ ಅರೇಂಜ್ ಮಾಡಿಕೊಡ್ತಾರೆ. ನೋಡಿ, ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಜಾಸ್ತಿ ಪಾತ್ರೆ ಇದ್ದಾಗ ಹೊರಗಡೆ ತಗೊಂಡು ಬಂದು ಯುಟಿಲಿಟಿಲಿ ವಾಶ್ ಮಾಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈಗ ಸೆಕೆಂಡ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಈ ಮನೆ ಈಗ ಇನ್ನೂ ಸುಮಾರು ಕೆಲಸ ಆಗಿದೆ. ನಾನೊಂದು 15 ದಿನ ಹಿಂದೆ ತಗೊಂಡಿರೋದು. ಈಗ ಇನ್ನೂ ಸುಮಾರು ಕೆಲಸ ಆಗಿದೆ. ಇನ್ನೊಂದು ವಾರದಲ್ಲೇ ರೆಡಿ ಆಗಿಬಿಡ್ತದೆ. ನೋಡಿ, ಇದೊಂದು ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮು. ಇದು ಮಾಸ್ಟರ್ ಬೆಡ್ರೂಮು ಮತ್ತು ಇದಕ್ಕೆ ಅಟ್ಯಾಚ್ ಬಾತ್ರೂಮ್. 3 ಬೆಡ್ರೂಮ್ ಇದೆ. 3 ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ. ಇದು ಬೆಂಗಳೂರಲ್ಲಿ ಮಾಡ್ತಾರಲ್ಲ, ಆ ಥರ ಮಾಡಿರೋ ಕೆಲಸ ಇದು. ಫುಲ್ ಕಾರ್ ಪಾರ್ಕಿಂಗ್ ಕೆಳಗಡೆ ಫಂಕ್ಷನ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಮೇಲ್ಗಡೆ ಲಿವಿಂಗ್ ಕಿಚನ್ ಎಲ್ಲ ಮಾಡಿದ್ದಾರೆ. ಅದ್ರ ಮೇಲ್ಗಡೆ 2 ಬೆಡ್ರೂಮ್, ಅದ್ರ ಮೇಲ್ಗಡೆ 1 ಬೆಡ್ರೂಮ್ ಇತ್ತು ಅಟ್ಯಾಚ್ ಬಾತ್ರೂಮು ಮಾಡಿದ್ದಾರೆ. ನೋಡಿ, 2ನೇ ಬೆಡ್ರೂಮ್ ಇದು. ಎರಡನೇ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್. ಈಗ 3rd ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. 3rd ಫ್ಲೋರ್ ಮೇಲೆ ರೈಟ್ ಸೈಡ್ಗೆ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ನೋಡಿ, ಅಟ್ಯಾಚ್ ಬಾತ್ರೂಮು. ಎಲ್ಲ ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ. ಕೆಳಗಡೆ ಕಾಮನ್ ಬಾತ್ರೂಮು. ಗ್ರೌಂಡ್ ಫ್ಲೋರಲ್ಲಿ ಇಂಡಿಯನ್ ಟಾಯ್ಲೆಟನ್ನು ಫಿಟ್ ಮಾಡಿದ್ದಾರೆ. ನೋಡಿ, ಮೇಲ್ಗಡೆ ಟೆರೆಸ್ ಮೇಲೆ ಈ ಥರ ಟೈಲ್ಸ್ ಹಾಕಿ ಜಾಗ ಬಿಟ್ಟಿದ್ದಾರೆ. ಮೂರು ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್
ಮತ್ತು ಹೊರಗಡೆನೂ ಒಂದು ಕಾರ್ ನಿಲ್ಲಿಸ್ಕೋಬೋದು. ಮನೇಲಿ 5 ಕಾರ್ ಇದ್ರೂ ನಿಲ್ಲಿಸ್ಬೋದು. ಇದ್ರದ್ದು ಬೆಲೆ 1,30,30,00,000 ರೂಪಾಯಿ ಹೇಳ್ತಾಯಿದ್ದಾರೆ. ಇನ್ನೂ ನೆಗೋಷಿಯಬಲ್ ಬೇಕಾದ್ರೆ ಏನೇನು ಬೇಕು